ನಾವು ಇದರಲ್ಲಿ ಹೇಳೋದು ಎಂಥದ್ದು ಏನಿಲ್ಲ. ಅವ್ರು ಯಾರೇ ಬರಲಿ, ಬಡವರಿಗೆ, ಜನಗಳಿಗೆ, ನಾಗರಿಕರಿಗೆ ಅನುಕೂಲ ಆಗ್ಬಿಟ್ರೆ ಸಾಕು. ಆಯ್ತಾ? ಈಗ ಇವರು ಡಿ ಕೆ ಸಾಹೇಬರು ಒಳ್ಳೆಯರು ಅಂತ ನಾವು ಯಾರನ್ನೂ ಒಳ್ಳೆಯರು ಕೆಟ್ಟ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವ್ರ ಸಿಚುವೇಶನ್ ಏನಿದೆ ಅಂದರೆ, ಅಧಿಕಾರ ಉಳಿಸ್ಕೊಳ್ತಾರೆ, ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಅಷ್ಟು ಹೇಳಬಲ್ಲೆ. ಯಾಕೆಂದರೆ ಇವರು ಸ್ವಂತ ದುಡ್ಡಾದರೂ ಖರ್ಚು ಮಾಡಿ ಡೆವಲಪ್ ಮಾಡ್ತಾರೆ. ಇವ್ರು ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ಇವರು, ಖಂಡಿತ ಇವರು ಅಲ್ಲಿ ಮಾಡೇ ಮಾಡ್ತಾರೆ. ಅದರಲ್ಲಿ ಕಾಲು ಎಳೆಯರು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಅದು ಮೇನ್ ವಿಷಯ. ಮಾಡ್ಬೋದಾಯ್ತು. ಇವ್ರು ಇವಾಗ ಏನಂದ್ರೆ, ಏನೋ ನನಗೂ ಒಂದ್ಸರಿ ಅಧಿಕಾರ ಸಿಕ್ಕಿದ್ರೆ ನಾನು ಮುಂದೆ ಏನೋ ಒಂದು ಜನಗಳಿಗೆ ಒಂದು ಅನುಕೂಲ ಮಾಡಬೇಕು, ಒಂದು ಡೆವಲಪ್ ಮಾಡಬೇಕು ಅನ್ನೊಂದು ಆಸೆ ಇದೆ ಅವರಿಗೆ. ಈಗ ಸಿದ್ದರಾಮಯ್ಯ ಸರ್ಕಾರದ ಇದುವರೆಗೂ ಏನೂ ಅಭಿವೃದ್ಧಿ ಆಗಿಲ್ಲ. ಇವ್ರು ಮಾಡ್ತಾರೆ, ಖಂಡಿತ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಇವರು ದುಡ್ಡು ಮಾಡ್ಬೇಕು ಅಂತ ಅಧಿಕಾರಕ್ಕೆ ಬಂದಿಲ್ಲ. ಇವರು ಇನ್ನ 8-10 ವರ್ಷ ಉಳಿಸ್ಕೊಳ್ತಾರೆ. ಹೇಳಿತಾವ್ರ ಇನ್ನೇನ್ ಮಾಡ್ತಾರ ಅವ್ರು, ಮುಂದೆ ಹೋಗಕ್ಕೆ ಬಿಡ್ತಾರಲ್ಲ. ಇದು ಸಮಾಧಾನ ಮಾಡದೆ ಆಗ್ಬಿಡೋದು ಇವಾಗ. ಯಾಕಾಗಿಲ್ಲ ಅಂದ್ರೆ, ಇಲ್ಲಿ ಒಳಗಡೆನೆ ಎಲ್ಲ ನಡೀತಾ ಇದೆಯಲ್ಲ, ಇನ್ನೇನ್ ಮಾಡ್ತಾರ ಅವರು, ಏನು ಮಾಡಕ್ ಆಗಲ್ಲ. ಆ ಖಾತೆ ಕೊಡು, ಈ ಖಾತೆ ಕೊಡು, ಇದರಲ್ಲೇ ಕಾಲ ಹೊರಟವು. ನೆಲ್ಲಿಂದ ಆಗುತ್ತೆ. ಮಾಡ್ತಾ ಇಲ್ಲ ಅಂದ್ರೆ ಎಳೆಯೋರು ಜಾಸ್ತಿ, ಕಾಲ ಎಳೆಯೋರು ಜಾಸ್ತಿ, ಹೇಳ್ಕೊಡೋರು ಜಾಸ್ತಿ, ಇನ್ನೇನ್ ಮಾಡ್ತಾರೆ. ಕೆಲವೊಬ್ರು ಇಂಥ ಕಥೆನೇ ಬೇಕು ಅಂತ ತುಂಬಾ ನಿರೀಕ್ಷೆ ಇಟ್ಕೊಂಡು ಅಂತ ಕಥೆನೇ ನಾವು ಜನಸೇವೆ ಮಾಡ್ತೀನಿ ಅಂತ ಬರ್ತಾರೆ. ಯಾಕಂದ್ರೆ ಇಲ್ಲಾಂದ್ರೆ ದುಡ್ಡು ಮಾಡ್ಕೋತೀನಿ ಅಂತ ಹೋಗ್ತಾವ್ರ. ಏನ್ ಸರ್ ಅವರು ಅದ್ರ ಬಗ್ಗೆ ನಾವ್ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ನಾವ್ ಹೇಳಲಿಕ್ಕೆ ನಾವ್ಯಾರು. ಬಟ್ ಅವ್ರವ್ರ ಇಚ್ಛೆ, ಅದು ನಮಗೆ ಗೊತ್ತಿಲ್ಲ. ಬಟ್ ಇವರು ಅಧಿಕಾರ ಮಾಡ್ಲಿಕ್ಕೆ ಕಾಲಾವಕಾಶ ಕೊಡ್ತಾ ಇಲ್ಲ. ಅವರು ಸುಮ್ಮನೆ ಕಾಲಿಡಿದು ಎಳಿತಾವೆ, ಇಷ್ಟು ಹೇಳ್ಬಲ್ಲ. ಯಾವ ಕ್ಷೇತ್ರದಲ್ಲಿ ನಮ್ಗೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಡಿ ಕೆ ಸಾಹೇಬ್ರು? ಎಲ್ಲ ಕಡೆ ಮಾಡ್ತಾರೆ, ಈ ಕ್ಷೇತ್ರ ಆ ಕ್ಷೇತ್ರ ಅಂತಲ್ಲ. ಅವ್ರು ಏನು ಹೊಂದಿಲ್ಲ. ಈಗ ಇಡೀ ಬೆಂಗಳೂರು ನಗರಾಡಳಿತ ಫುಲ್ ಕಂಪ್ಲೀಟ್ ಡೆವಲಪ್ ಮಾಡ್ಬೇಕು ಅಂತ ಇದ್ದಾರೆ. ಅವ್ರು ಮಾಡೇ ಮಾಡ್ತಾರೆ, ಅದೊಂದು ಗ್ಯಾರಂಟಿ. ಕೆಲವೊಂದ್ಸತಿ ಹೇಳ್ತಾ ಇದ್ರು ಸಿಂಗಾಪುರ್ ಆಗ್ಬೇಕು ಅಂತ, ಆಗುತ್ತಾ? ಆಗತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ, ಬಟ್ ಮಾಡ್ತಾರೆ, ಡೆವಲಪ್ ಅಂತ ಮಾಡ್ತಾರೆ. ಯಾಕಂದ್ರೆ ಕಾಲಾವಕಾಶನೂ ಅವ್ರಿಗೆ ಕಮ್ಮಿ ಇದೆ. ಕಾಲಾವಕಾಶ ಕಮ್ಮಿ ಇದೆ, ಇವ್ರು ಹೇಳಿತಾವ್ರೆ. ಎಲ್ಲಿ ಯಾವ ರೀತಿ ಮಾಡ್ತಾರೆ ಅಲ್ವಾ? ಎಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಇಷ್ಟು ಒಂದು ಇನ್ ಸೆಕೆಂಡ್ ಲಿಸ್ಟ್ ಏನೇನ್ ತತ್ತಾರೋ ಯಾರಿಗ ಗೊತ್ತು. ಇನ್ನು ಅವರು ಸಮಾಧಾನ ಮಾಡಿ ಇವನ್ ಹೇಳಕ ಮುಂದೆ ಅಲ್ಲಿ ಕೂರಿಸಿ ಇವನ್ ಹೇಳಕ್ ಇದೇ ಆಗ್ಬಿಟ್ಟಿದೆ ಇವ್ರಿಗೆ. ಇನ್ನು ಎಲ್ಲಿಂದ ಮಾಡ್ತಾರೆ? ಡಿ ಕೆ ಸಾಹೇಬ್ರು ಬಂಡೆ ಇದ್ದಂಗೆ ಅವ್ರು ಒಂದ್ ಮಾತು ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು ಅಂತಿದ್ರು. ಇವತ್ತು ಯಾಕೆ ಯಾರು ಕೇಳ್ತಿಲ್ಲ? ಹಂಗಲ್ಲ, ಆ ರೀತಿ ಅಲ್ಲ. ಅದರಲ್ಲೂ ಇರ್ತಾರಲ್ಲ ಕಾಲಿ ಎಳೆಯರು, ಸುಮಾರು ಜನ ಇರ್ತಾರೆ. ಉದಾಹರಣೆಗೆ ನಾವು ಅವರೇ ಸರಿ ಇವರೇ ಸರಿ ಅಂತ ಹೇಳಕ್ಕಾಗಲ್ಲ. ಹೇಳ್ಕೊಡೋರು ಇರ್ತಾರೆ, ನೀನ್ ಹಾಕತ್ತೇನೆ ತಗೋ, ಪಕ್ಷ ಕಿತ್ತೋಗ್ಲಿ ಅಂತಲೂ ಕಾಯ್ತಿರ್ತಾರೆ, ಇಳಿಲಿ ಅಂತಲೂ ಕಾಯ್ತಿರ್ತಾರೆ. ಅವ್ರು ಏನ್ ಮಾಡಕ್ಕಾಗತ್ತ? ಬಂಡೆ ತರನೇ ಇದ್ದಾರೆ. ವ್ಯವಹಾರ ಮಾಡೇ ಮಾಡ್ತಾರ, ಅವರು ಡೆವಲಪ್ ಮಾಡೇ ಮಾಡ್ತಾರೆ, ಅದಂತೂ ಗ್ಯಾರಂಟಿ. ಯಾರು ಏನೇ ಮಾಡೋರು ಅವರಂತೂ ಅಧಿಕಾರದಲ್ಲಿ ಇರ್ತಾರೆ, ಇಷ್ಟೇ ಹೇಳ್ಬಾರೆ, ಇನ್ನೇನು ಹೇಳ. ನೋಡಿ ಮಳೆ ಬರ್ತಾ ಇದೆ, ಸ್ವಲ್ಪ ನೋಡಿದ್ರೆ ರೋಡ್ ಬ್ಲಾಕ್ ಆಗ್ಬಿಡುತ್ತೆ. ಹೌದು, ಮಂಡಿವರೆಗೂ ಅಥವಾ ತಲೆವರೆಗೂ ನೀರು ಬಂದೇ ಬಿಡುತ್ತೆ. ಹೌದು, ಇದಕ್ಕೆಲ್ಲ ಕೆಡ್ಸ್ಕೊಳ್ರಿ. ಕೆಡ್ಸ್ಕೊಳಕ್ ಬಿಡ್ತಲ್ವಾ ಇವರು? ನೀವು ಆ ಪಕ್ಷ ಕೇಳು, ಈ ಖಾತೆ ಕೇಳು, ನೀನ್ ಒಳ್ಳೆ ಖಾತೆ ಕೇಳು, ದುಡ್ಡು ಮಾಡ್ಬೇಕು. ಇದು ಅವ್ರು ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಓಕೆ ಸರ್, ಈಗ 3 ಪಕ್ಷಗಳಲ್ಲಿ ನಿಮ್ಗೆ ಅಂದ್ರೆ ಜನರ ಅಭಿವೃದ್ಧಿ ಮಾಡೋಂಥ ಪಕ್ಷ ಯಾವ್ದು? ಸದ್ಯಕ್ಕೆ ಕಾಂಗ್ರೆಸ್ ಮೇಡಮ್, ಸದ್ಯಕ್ಕೆ ಇರೋದು ಕಾಂಗ್ರೆಸ್. ಯಾಕಂದ್ರೆ ಬಿಜೆಪಿ ಸೆಂಟ್ರಲ್ ಇದೆ, ದೇಶ ಡೆವಲಪ್ ಮಾಡ್ತಾ ಇದೆ, ತೊಂದರೆ ಇಲ್ಲ. ಅದ್ರ ಬಗ್ಗೆ ನಾವೇನು ಮಾತಾಡಕ್ಕಾಗಲ್ಲ. ಅದು ಒಳ್ಳೆ ಪ್ರಧಾನಿ, ಅದ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಬಟ್ ಇಲ್ಲಿ ಲೋಕಲ್ ಅಲ್ಲಿ ಕಾಂಗ್ರೆಸ್ ಬೇಕು, ಅದರಿಂದ ಅದಿರ್ಲೇಬೇಕು. ಏನೇ ಆಗ್ಲಿ ಒಂದ್ ಸ್ವಲ್ಪ ಇದಾಗತ್ತೆ. ಈಗ ಅಲ್ಲೊಂದು ಪಕ್ಷ ಇಲ್ಲೊಂದು ಪಕ್ಷ ಕಾಂಪಿಟೇಷನ್ ವರ್ಕ್ ಮಾಡ್ತಾರೆ. ಒಂದೇ ಪಕ್ಷ ಆದ್ರೆ ಒಂದು ನೆಗ್ಲೆಕ್ಟ್ ಆಗುತ್ತೆ. ಯಾವ ತರ ವರ್ಕ್ ಮಾಡೋದು? ಉದಾಹರಣೆಗೆ ಒಂದು ರೋಡೆ ತಗೊಳ್ಳಿ, ಒಂದು ಚರಂಡಿ ತಗೊಳ್ಳಿ, ಒಂದು ಕರೆಂಟ್ ತಗೊಳ್ಳಿ, ಅತಿ ಬಡವರು ಸ್ಲಮ್ಗಳು ನೋಡಿ, ಎಲ್ಲ ಇದು ಮಾಡ್ಬೇಕಲ್ವಾ? ನೋಡಿ, ಇವಾಗ ನೀರು ಹರಿತಾರೆ, ಈಗ ಗುಂಡಿ ಇದ್ದೋ ಮನೆ ಎಲ್ಲ ಸಾಯ್ತಾ ಬಿದ್ದವ್ರೆ, ಅದನ್ನೆಲ್ಲ ನೋಡ್ಬೇಕಲ್ಲ. ಖಂಡಿತ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಆಗಿಲ್ಲ, ಈಗ ಆಗತ್ತೆ, ಅಷ್ಟೇ ಹೇಳಿದ್ರೆ. ಖಂಡಿತ ಮಾಡ್ತಾರೆ. ಡಿ ಕೆ ಖಂಡಿತ ಮಾಡ್ತಾರೆ, ಬರ್ಕೊಡ್ತೀನಿ ಬೇಕಾದ್ರೆ, ಖಂಡಿತ ಮಾಡ್ತಾರೆ, ಮಾಡೇ ಮಾಡ್ತಾರೆ. 28ಕ್ಕೆ ಅವರೇ ಬರೋದು, ನೆಕ್ಸ್ಟ್ 28ಕ್ಕೆ ಅವರೇ ಬರೋದ. ಯಾರು ಏನೇ ಕಾಲ ಹೇಳಿದ್ರು ಡಿ ಕೆ ಬಂದೇ ಬರ್ತಾರೆ, ಅದಂತ ಇಲ್ಲ ಗ್ಯಾರಂಟಿ ಇದೆ. ನಾವು ಅವ್ರ ಅಭಿಮಾನಿಗಳು. ಓಕೆ, ಖಂಡಿತ ಮಾಡ್ತಾರೆ.